ಇನ್ನು ಅವರು ಮತದಾರರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಮಲ್ತೇಶ್. ಏನು ಅಂದ್ರೆ ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸಿ, ಎಲ್ಲರೂ ಕೂಡ ದಯವಿಟ್ಟು ಮತದಾನ ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಕೂಡ ಮಾಡಿದರು ಪ್ರಧಾನಿಯವರು. ಆದ ನಂತರ ವೋಟ್ ಹಾಕಿ ಬಂದು ಅಲ್ಲಿ ಇರುವಂಥ ಜನರು ಅವರಿಗೆ ತಾವು ವೋಟ್ ಹಾಕಿದಂಥ ಬೆರಳನ್ನು ತೋರಿಸ್ತಾ ಮೋದಿ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ವೋಟ್ ಹಾಕಿ ಬಂದಂಥ ಪ್ರಧಾನಿ ಅದಾದ್ಮೇಲೆ ಈಗ ಮತ್ತೆ ಜನರ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬಳಿಗೆ ಬಂದಿರುವಂಥ ದೇಶದ ಪ್ರಧಾನಿ, ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಹಕ್ಕನ್ನು ಚಲಾಯಿಸಿ, ಹೆಚ್ಚಿನ ಮತದಾನ ಮಾಡಿ, ಎಲ್ಲರೂ ಕೂಡ ದಯವಿಟ್ಟು ಮತದಾನ ಮಾಡಿ. ದೇಶದ ಜನರಿಗೆ ನಾನು ಕೇಳುವಂಥದ್ದು ಇಷ್ಟೇನೆ ಅಂತ ಮೋದಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಹಮದಾಬಾದ್ನಿಂದ ನಾವು ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮತದಾನ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ನಮ್ಮ ಹಕ್ಕದು, ನಮ್ಮ ಕರ್ತವ್ಯ. ಅದು ನಾವು ಅದಿಲ್ಲ ಇದಿಲ್ಲ ಅಂತ ಗೊಣಗ್ತೀವಲ್ಲ, ಅದಕ್ಕಿಂತ ಮೊದಲು ನಾವು ಮತ ಹಾಕೋದು ಕಲ್ತ್ಕೋಬೇಕು. ಅದಿನ್ನೂ ಕೂಡ ಆ ಶಿಸ್ತು ನಮ್ಮಲ್ಲಿ ಬಂದಿಲ್ಲ ಮಲ್ತೇಶ್. ಯಾಕಂದರೆ ಬೆಂಗಳೂರಿನಲ್ಲಿ ನಾವು ನೋಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ, ಈ ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ನಾವು ಮತ ಎಣಿಕೆ ಪ್ರಮಾಣ ಕಡಿಮೆ ಆಯಿತು ಅಂತೀವಿ. ನಾನು ಇವತ್ತು ಬೆಳಗ್ಗೆ ಬರುವಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ರಸ್ತೆಗಳೆಲ್ಲ ಖಾಲಿ ಹೊಡಿತಾ ಇದ್ದು. ಮೊನ್ನೆ ನಾವೇ ವರದಿನ ಪ್ರಸಾರ ಮಾಡಿದ್ವಿ. ಇಲ್ಲಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಊರಿಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಊರಿನಲ್ಲೇ ಅವರು ದೇಶ ಇರುತ್ತಲ್ಲ, ಅವ್ರು ಊರಿಗೆ ಹೋಗೇ ಮತ ಚಲಾಯಿಸಿ, ಈ ಮುಖಾಂತರನಾದ್ರೂ ಊರಿಗೆ ಹೋಗಬೇಕು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ ಅನ್ನೋದೇಳಿ. ಶಾಸಕ ಸುರೇಶ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರು, ಇಲ್ಲ ಹಂಗಿರಲ್ಲ, ನೀವು ಇಲ್ಲಿ ಹೊರಗಡೆ ಹೋಗಿ ಓಟ್ ಹಾಕೋರ್ನು ಕೂಡ ನೋಡಿದ್ರೆ ನಮ್ದು 70% ದಾಟುತ್ತೆ ನೋಡಿ. ಎಕ್ಸಾಕ್ಟ್ಲಿ. ಮೋದಿ ಅವರು ಟ್ವೀಟ್ ಅನ್ನು ಕೂಡ ನಾವು ತೋರಿಸ್ತಾ ಇದೀವಿ. ಅಂದ್ರೆ ಎಲ್ಲ ಭಾಷೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆಯೋ ಅಲ್ಲಿನ ಮತದಾರರಿಗೆ ಅವರೊಂದು ಕರೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಚುನಾವಣೆಯ ಇಂದಿನ ಹಂತದಲ್ಲಿ ಮತದಾನ ಮಾಡುವ ಎಲ್ಲರೂ ದಾಖಲೆ ಸಂಖ್ಯೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಮನವಿ ಮಾಡ್ತೀನಿ. ಮತದಾರರ ಸಕ್ರಿಯ ಭಾಗವಹಿಸುವಿಕೆಯು ಖಂಡಿತವಾಗಿ ಚುನಾವಣೆಯನ್ನ ಮತ್ತಷ್ಟು ರೋಮಾಂಚಕಗೊಳಿಸುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರುವಂಥದ್ದನ್ನು ನೋಡಿದ್ದೀವಿ. ಅಂತ ಅಂದರೆ ಇವತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ, ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೇಗೇನು ಎಲ್ಲೆಲ್ಲಿ ಮತದಾನ ಆಗ್ತಾ ಇದೆಯೋ ಆಯಾ ಭಾಷೆಗಳ ಜನರನ್ನು ಕೂಡ ತಲುಪುವಂಥ ಪ್ರಯತ್ನವನ್ನು ಪ್ರಧಾನಿ ಹೀಗೆ ತಮ್ಮ ಟ್ವೀಟ್ ಮುಖೇನವಾಗಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಭಾಗಿಯಾಗುವಂಥದ್ದು ಈ ಮತದಾನದ ವ್ಯವಸ್ಥೆಯನ್ನು ಮತ್ತಷ್ಟು ರೋಮಾಂಚಕಗೊಳಿಸುತ್ತೆ ಅನ್ನುವಂಥದ್ದನ್ನು ಅವರು ವಿಶ್ಲೇಷಿಸಿದ್ದಾರೆ. ಹೀಗೆ ಪ್ರಧಾನಿ ನಿನ್ನೆ ತನಕನೂ ಕೂಡ ಅವರು ಬೇರೆ ಬೇರೆ ಕಡೆ ಅವ್ರಿಗೆ ಎಲ್ಲೆಲ್ಲಿ ಈಗ 3ನೇ ಹಂತದ ಚುನಾವಣೆಗೆ ನಡೀತಾ ಇರುವಂಥದ್ದು, ಈಗ 4ನೇ ಹಂತದ ನಡೀತಾ ಚುನಾವಣಾ ಭಾಗಕ್ಕೆ ಹೋಗಿ ಅವರು ಪ್ರಚಾರ ಕಾರ್ಯದಲ್ಲಿ ನಿನ್ನೆಯಿಂದನೇ ಅವರು ಶುರು ಮಾಡ್ಕೊಂಡಿದ್ದಾರೆ. ಹೀಗೆ ಪ್ರಧಾನಿ ಬಹಳ ಬಿಡುವಿಲ್ಲದ ಪ್ರಚಾರ ಕಾರ್ಯದಲ್ಲಿದ್ದಾರೆ. ರಾಜ್ಯಕ್ಕೂ ಕೂಡ ಬಹಳಷ್ಟು ಸಾರಿ ಬಂದು ಹೋಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಒಂದೊಂದು ದಿನ ಕೂಡ 4-5 ರ್ಯಾಲಿಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲೂ ನೋಡಿ ಅಲ್ಲಿರುವಂಥ ಭಾಳಷ್ಟು ಮಹಿಳೆಯರು ಪ್ರಧಾನಿಯವರ ಕೈಯನ್ನು ಹಿಡಿದು ಅವ್ರನ್ನ ಮೀಟ್ ಆಗ್ತಾ ಇರುವಂಥ ತಮ್ಮ ಆ ರೋಮಾಂಚನಗೊಳ್ಳುವಂಥ ಒಂದು ಸಂದರ್ಭವನ್ನು ಅವ್ರು ತೋರ್ಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಪಾಪ ಈ ಮಹಿಳೆಯ ತಲೆ ಮೇಲೆ ಕೈ ಇಟ್ಟು ಪ್ರಧಾನಿ ಮೋದಿ ಕೂಡ ಒಂದು ರೀತಿ ಆಶೀರ್ವದಿಸುವಂಥ ರೀತಿಯಾಗಿ ಅಥವಾ ಅವರ ಅಭಿಮಾನಕ್ಕೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥ ರೀತಿಯಾಗಿ ಮೋದಿಯವರ ಆ ಗೆಸ್ಚರನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹಲವಾರು ಮಂದಿ ಪ್ರಧಾನಿ ಮೋದಿಯ ಕೈ ಹಿಡಿದು ಮಾತನಾಡ್ತಾ ಇದ್ದಾರೆ. ಆ ಪ್ರಯತ್ನ ಕೂಡ ಅದಕ್ಕೆ ಪ್ರಧಾನಿ ಕೂಡ ಅದೇ ರೀತಿಯಾಗಿ ಸಕಾರಾತ್ಮಕವಾಗಿ ರೀತಿಯಾಗಿ ಸ್ಪಂದಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಅಹಮದಾಬಾದ್ನ ಗಾಂಧಿನಗರದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಮತಗಟ್ಟೆ ಬಳಿ ಸಾವಿರಾರು ಮಂದಿ ಬಂದು ಹೀಗೆ ಪ್ರಧಾನಿ ಮೋದಿಯ ಆಗಮನ ಹಾಗೆ ಅವರು ಹೋಗ್ತಾ ಇರುವಂಥ ಈ ಸಂದರ್ಭವನ್ನು ಬಹಳ ಖುಷಿಯಿಂದ ಸಂಭ್ರಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. अहमदाबाद तो सीधी तस्वीरें आप ನಾವು ನೋಡ್ತಾ ಇದ್ದೀವಿ ಮಲ್ತೇಶ್. ಏನಂದ್ರೆ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂಥ ಒಂದು ಮಾತಿದೆ. ನಾವು ಮನೆಯೇ ಗೆಲ್ಲಿಲ್ಲ ಅಂತಂದ್ರೆ, ಮನೆಯವ್ರನ್ನೇ ಗೆಲ್ಲಿಲ್ಲ ಅಂತಂದ್ರೆ ಇನ್ನೇನು ಹೊರಗಡೆಯವ್ರನ್ನ ಇನ್ನೇನು ಗೆದ್ದೀವಿ ನಾವು. ಸೊ ಇದು ಮೋದಿಯವರಿಗೆ ಬಹಳ ಚೆನ್ನಾಗಿ ಅನ್ವಯ ಆಗುವಂಥ ಶಬ್ದ ಅಂತ ನಾನು ಭಾವಿಸ್ತೀನಿ, ಸೆಂಟೆನ್ಸ್ ಅಂತ ಅನ್ಕೋತೀನಿ ನಾನು. ಯಾಕಂದರೆ ಅವ್ರಿಗೆ ನೋಡಿ ನಿಜವಾದಂಥ ಒಂದು ಬೇರು ಬಿಟ್ಟಿದ್ದು ಸರಿಯಾದ ರೀತಿಯಲ್ಲಿ ಅವ್ರು ಗುಜರಾತಿಂದ. ಹೌದು, ಎಂಥ ಸ್ಥಿತಿ ಇತ್ತು, ಇದು ಅಗ್ನಿ ಪರೀಕ್ಷೆ ಇತ್ತು ಒಂದು ಲೆಕ್ಕದಲ್ಲಿ. ಗುಜರಾತಿನ ಒಳಗಡೆಗೆ ಪ್ರವೇಶ ಮಾಡಬೇಡಿ ಅಂತ
2000ನೇ ಇಸ್ವಿನಲ್ಲಿ ಅವರಿಗೆ ಒಂದು ಹುಕುಂ ಬಂದಿತ್ತು ಹೈಕಮಾಂಡಿಂದ, ನೀವು ಯಾವುದೇ ಕಾರಣಕ್ಕೂ ಗುಜರಾತಿನ ಒಳಗಡೆ ಪ್ರವೇಶ ಮಾಡಬೇಡಿ, ನೀವೇನಿದ್ರಿ ಏನು ಅಂತಂದರೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನೀವು ಈ ಕಡೆ ಅಷ್ಟೇ ನೋಡ್ಕೊಳ್ಳಿ, ಅಲ್ಲಿಗೆ ಹೋಗಬೇಡಿ ನೀವು ಅಂತ ಹೇಳಿ ಅಂತ. ಹೌದು. ಸೊ ಈ ರೀತಿ ದೂರ ಉಳಿಯುವಂಥ ಸಂದರ್ಭ ಕೂಡ ಇತ್ತು. ನೀವು ಬರಬೇಡಿ ಅಂತ ಹೇಳಿದಂಥವ್ರು ಬರೀ ಗುಜರಾತ್ ತನ್ನ ನೆಲದವರೇ ಬರಬೇಡಿ ಅಂತ ಹೇಳಿದ್ರೆ ಏನರ್ಥ ಅದು? ಸೊ ದೂರ ಉಳಿಬೇಕಾಯ್ತು. ಇನ್ನು ನಾವು ನೋಡಿದ್ದೀವಿ ಅಮೆರಿಕ ಕೂಡ ಅವ್ರನ್ನ ಭಾಳ ದೂರ ಇತ್ತು, ನಿಮಗೆ ಯಾರಿಗೆ ಕೊಟ್ಟರು ನಿಮಗೆ ನಾವಂತೂ ಗ್ಯಾರಂಟಿ ವೀಸಾ ಕೊಡಲ್ಲ ನಾವು ಅಂತ. ಹೌದು. ನೆಕ್ಸ್ಟ್ ಬಿಡಿ ಹೆಂಗೆ ಗೊತ್ತಾ, ಒಂದು ಕಡೆಗೆ ತಾಯ್ನಾಡು ಕೂಡ ಅವ್ರನ್ನ ಕೈ ಬೀಸಿ ಕರೀತು, ಮನೆಗೆ ಅಮೆರಿಕನೂ ಕೂಡ ಕೈ ಬೀಸಿ ಕರೀತು. ಇದು ಒಬ್ಬ ನಾಯಕನ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಇರುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮೋದಿ ಆಗಲೇ ಮಾತಾಡಿದ್ರು ಓಟ್ ಹಾಕಿ ಬಂದಾದ್ಮೇಲಿಂದ, ಏನು ಹೇಳಿದ್ರು ಬನ್ನಿ ನೋಡೋಣ. भाई गर्मी में आप लोग दिन रात दौड़ कर रहे हैं, तो आप अपने स्वास्थ्य की भी चिंता कीजिए। और क्योंकि चुनाव के दिनों में पत्रकार साथियों को दिन रात दौड़ना पड़ता है, और आज मीडिया की कंपटीशन भी इतनी है कि आपको समय से आगे दौड़ना पड़ता है। मैं तो यही प्रार्थना करूंगा आप सब पुराने साथियों को कि अपने स्वास्थ्य का जरूर ध्यान रखें। और मैं हमेशा कहता हूं कि पानी बहुत पीना चाहिए, जितना ज्यादा पानी पिएंगे तो आपको बहुत स्वास्थ्य के लिए भी ठीक रहेगा और एनर्जी भी मेंटेन रहती है। आज तीसरे चरण का मतदान है। मैं देशवासियों को विशेष रूप से आग्रह करूंगा कि लोकतंत्र में मतदान ये सामान्य दान नहीं है। हमारे देश में दान का एक महात्म्य है, और उसी भाव से देशवासी ज्यादा से ज्यादा मतदान करें। आज तीसरे चरण का मतदान है, अभी और करीब करीब 3 सप्ताह चुनाव अभियान चलेगा, 4 मतदान के दौर आगे भी है। मेरा गुजरात में मतदार के नाते यही एक जगह है जहां मैं रेगुलर मतदान करता हूं, और अमित भाई यहां से भारतीय जनता पार्टी के उम्मीदवार के रूप में चुनाव लड़ रहे हैं। मैं कल रात को ही आंध्र से आया हूं, अभी गुजरात में हूं, मध्य प्रदेश जाना है, महाराष्ट्र जाना है, फिर तेलंगाना जाना है। तो इतने कम समय में मैं ज्यादा बात तो नहीं कर पाऊंगा, लेकिन मैं गुजरात के मतदाताओं को भी और देश के मतदाताओं का भी। ಹೀಗೆ ಪ್ರಧಾನಿ ಮತದಾನಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಾಮುಖ್ಯತೆಯನ್ನು ಹೇಳ್ತಾರೆ. ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಮತದಾನಕ್ಕೆ ಬರುವಂತ ಸಂದರ್ಭ ಸುಸ್ತಾಗೋಕೆ ಹೋಗ್ಬೇಡಿ, ಬಿಸಿಲು ಸಲಹೆ ಕೂಡ ಕೊಡ್ತಾ ಇದ್ದಾರೆ.